ಹಾಯ್ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ಜನರಿಗೆ ಯಾವ ರೀತಿ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ, ದಿನಕ್ಕೊಂದು ರೂಲ್ಸ್ ಹೇಳ್ತಾ ಇರ್ತಾರೆ, ದಿನಕ್ಕೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡ್ಬೇಕು ಅಂತ ಹೇಳಿ ಕನ್ಫ್ಯೂಷನ್ ಶುರುವಾಗಿ ಹೋಗಿರುತ್ತೆ. ಸೊ ಇವಾಗ ಏನೋ ಪಿಂಕ್ ಕಾರ್ಡ್ ಬಂದಿದೆ ಅಂತೆ, ಪಿಂಕ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಂತೆ. ಹಾಗೇನೆ ಒಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅಥವಾ ಎರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಕನ್ಫ್ಯೂಷನ್ ಇರ್ತೀರಾ. ಕೆಲವೊಂದಷ್ಟು ಜನ ಕಮೆಂಟ್ ಆಗ್ತಾ ಇರ್ತೀರಾ, ಅಕ್ಕ ಒಂದನೇ ಕಂತಿನ ಹಣನೇ ಬಂದಿಲ್ಲ ಅಕ್ಕ, ನಾನು ಏನ್ ಮಾಡ್ಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತಾನು ತುಂಬಾ ಜನ ಕಮೆಂಟ್ ಹಾಕ್ತಾ ಇರ್ತೀರಾ. ಸೊ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ, ಯಾಕಂದ್ರೆ ನಿಮ್ಮೆಲ್ಲರ ಡೌಟ್ಸ್ಗೆ ಒಂದಷ್ಟು ಫುಲ್ ಸ್ಟಾಪ್ ಇಡೋದಕ್ಕೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇರುವಂತದ್ದು. ಸೊ ಮತ್ತೊಮ್ಮೆ ನನ್ನ ಚಾನಲ್ಗೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇನೆ. ನಾನು ನಿಮ್ಮ ಸ್ವಾತಿ ಹೊಸ ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಅತಿ ಮುಖ್ಯವಾಗುತ್ತೆ. ಸೊ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಆಗೋಯ್ತು, ಇನ್ನೇನು ಹೊಸ ವರ್ಷನೂ ಬರ್ತಾ ಇದೆ, ಇನ್ನೂ ಕೆಲವ್ರಿಗೆ ಹಣನೇ ಬಂದಿಲ್ಲ. ಕರೆಕ್ಟ್ ಅಲ್ವಾ? ಸೊ ದಿನನಿತ್ಯ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈಗ ಹರಿದಾಡ್ತಾ ಇರುವಂತ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ, ಈ ಪಿಂಕ್ ಸ್ಮಾರ್ಟ್ ಕಾರ್ಡ್. ನಾನು ಕೂಡ ವಿಡಿಯೋ ಮಾಡಿದ್ದೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಏನು ಎತ್ತ ಅಂತ ಹೇಳಿ. ಸೊ ಇವಾಗ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಕೊಡೋಣ. ಇನ್ಮೇಲೆ ಪಿಂಕ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಅಂತ ಹೇಳಿ ಕೆಲವೊಂದಷ್ಟು ಜನ ವಿಡಿಯೋನ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಏನಿದು ಪಿಂಕ್ ಕಾರ್ಡು? ಯಾಕಂದ್ರೆ ಗೃಹಲಕ್ಷ್ಮಿ ಲಾಂಚ್ ಆದಾಗ್ಲೇ ಈ ಒಂದು ಕಾರ್ಡ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ರು. ನಾವು ಮುಂದೆ ಇನ್ಮೇಲೆ ಕಾರ್ಡ್ ಕೊಡ್ತೀವಿ, ಸ್ಮಾರ್ಟ್ ಆಗಿ ನಾವು ಡಿಜಿಟಲೈಸ್ ಆಗಿ ಮಾಡ್ತೀವಿ, ಒಂಥರ ಚೆನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಓಕೆನಾ? ಆದ್ರೂ ಇನ್ನೂ ಕೂಡ ಕಾರ್ಡು ಯಾರಿಗೂ ಸಿಕ್ಕಿಲ್ಲ, ಇನ್ನೂ ಎಲ್ಲೂ ರಿಲೀಸ್ ಮಾಡ್ಲಿಲ್ಲ. ಆದ್ರೆ ಕೆಲವೊಂದಷ್ಟು ವಿಡಿಯೋನ ನೋಡ್ತಾ 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 ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಜನ. ಕರೆಕ್ಟ್ ಅಲ್ವಾ? ಸೊ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಏನು ಅಂತ ಮೊದಲಾಗಿ ಹೇಳ್ತೀನಿ. ಇದೊಂದು ಕಾರ್ಡ್, ಒಂದು ಸ್ಮಾರ್ಟ್ ಕಾರ್ಡ್, ಒಂದು ಐಡೆಂಟಿ ಕಾರ್ಡ್ ತರ ಇರುತ್ತೆ. ಅಲ್ಲಿ QR ಕೋಡ್ ಇರುತ್ತೆ, ಹಾಗೆ ನಿಮ್ಮ ರೇಷನ್ ನಂಬರು, ಹಾಗೇನೆ ಯಾರು ಗೃಹಲಕ್ಷ್ಮಿ ಹಣ ತಗೋತಾ ಇದ್ದಾರೆ ಅವ್ರದ್ದು ಫೋಟೋ ಇರುತ್ತೆ, ನಿಮ್ಮ ವಿಳಾಸ ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಓಕೆನಾ? ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಕಾರ್ಡ್ನ ನಾವು ಹೋಗಿ ಡಿಪೋದಲ್ಲಿ ತೋರಿಸಿದ ತಕ್ಷಣ ಅದು ಸ್ಕ್ಯಾನ್ ಆಗಿ ನೀವೆಷ್ಟು ರೇಷನ್ ಇದುವರೆಗೂ ತಗೊಂಡಿದ್ದೀರಾ, ಅಂದ್ರೆ ರೇಷನ್ ಅಂದ್ರೆ ನೀವು ಗೃಹಲಕ್ಷ್ಮಿ ಹಣ ಎಷ್ಟು ತಗೊಂಡಿದ್ದೀರಾ, ಸೊ ಹಾಗೇನೆ ಇನ್ನು ಮುಂದೆ ಯಾವತ್ತು ಮುಂದಿನ ಡೇಟ್ ಯಾವಾಗ ಬರುತ್ತೆ, ಈ ರೀತಿ ಆಗಿರುವಂತ ಒಂದಷ್ಟು ಇನ್ಫಾರ್ಮೇಶನ್ ಆ ಒಂದು ಕಾರ್ಡ್ ಇರುತ್ತೆ ಅಂತ ಹೇಳಿ ವಿಚಾರನ ತಿಳಿಸಿದ್ದಾರೆ. ಸೊ ಹೌದು, ಇದರಲ್ಲಿ ಸತ್ಯ ಇದೆ. ಏನು ಅಂತ ಹೇಳಿದ್ರೆ, ಕಾರ್ಡ್ ಕೊಡ್ತಾರೆ ಸರ್ಕಾರದವರು, ಅದನ್ನ ಸಚಿವರಾಗಿರುವಂತ DK ಶಿವಕುಮಾರ್ ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕಾರ್ಡ್ ಖಂಡಿತವಾಗ್ಲೂ ಸಿಗುತ್ತೆ. ಇದು ಹೊಸ ರೂಲ್ಸ್ ಜಾರಿ ಆಗುತ್ತೆ. ಆದ್ರೆ ಯಾವಾಗಿಂದ ಜಾರಿ ಆಗುತ್ತೆ ಅಂತ ಹೇಳಿದ್ರೆ, ಜಾನ್ವರಿ ತಿಂಗಳಿಂದ ನಿಮ್ಗೆ ಕಾರ್ಡ್ ನ ಹಂಚೋದಕ್ಕೆ ಬರ್ತಾ ಇದ್ದಾರೆ. ಸೊ ಇನ್ನು ಮುಂದೆ ನಿಮ್ಗೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಜಾನ್ವರಿಯಿಂದ ಕೊಡೋದಕ್ಕೆ ಶುರು ಮಾಡುತ್ತೆ ಸರ್ಕಾರ. ಸೊ ನಾನ್ ಎಲ್ಲಿ ಹೋಗಿ ಈ ಕಾರ್ಡ್ ನ ಇಸ್ಕೋಬೇಕು, ನಿಮ್ಮ ಮುಂದಿನ ಪ್ರಶ್ನೆ ಅಲ್ವಾ? ನೀವೆಲ್ಲೂ ಹೋಗ್ಬಿಟ್ಟು ಇಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಅಥವಾ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತಾನು ತಲೆನೋವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಸರ್ಕಾರದವರಿಗೆ ಆಲ್ಮೋಸ್ಟ್ ಒಂದಷ್ಟು ಕ್ಲಾರಿಫಿಕೇಶನ್ ಸಿಕ್ಕಿರುವಂತದ್ದು. ಹಣ ಯಾರಿಗೆಲ್ಲ ಬರ್ತಾ ಇದೆ, ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಎಲ್ಲಾನು ಸ್ಪ್ಲಿಟ್ ಅಪ್ ನ ಮಾಡಿ, ಈಗ ಒಂದು ಏರಿಯಾದಲ್ಲಿ ಒಂದು 10 ಮನೆ ಇದ್ರೆ ಅಲ್ಲೊಂದು 8 ಮನೆ ಅವರು ಗೃಹಲಕ್ಷ್ಮಿ ಯೋಜನೆ ಹಣನ ತಗೋತಾ ಇರ್ತಾರೆ. ಅವರಿಗೆ ಲೆಕ್ಕಾಚಾರ ಇರುತ್ತೆ. ಸೊ ಏನು ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಥವಾ ಬೆಂಗಳೂರು ಒನ್ ಕರ್ನಾಟಕ ಒನ್ ಅಲ್ಲಿ ಆಗಿರ್ಬೋದು, ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ಈ ರೀತಿ ಒಂದಷ್ಟು ಏರಿಯಾಗಳಿಗೆ ಒಂದಷ್ಟು ಜನರನ್ನ ಸ್ಪ್ಲಿಟ್ ಅಪ್ ಮಾಡ್ತಾ ಇದ್ದಾರೆ. ಸ್ಪ್ಲಿಟ್ ಅಪ್ ಮಾಡಿಬಿಟ್ಟು ನಿಮ್ಗೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಮನೆಗೇನೆ ಬಂದು ತಲುಪಿಸುವಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಇನ್ನು ಮುಂದೆ ಮನೆಗೆ ಬಂದು ಸ್ಮಾರ್ಟ್ ಕಾರ್ಡ್ ನ ಕೊಡ್ತಾರೆ. ಸೊ ಇದು ಸ್ಮಾರ್ಟ್ ಕಾರ್ಡಿನ ವಿಷಯ, ನೀವೆಲ್ಲೂ ಹೋಗ್ಬೇಡಿ ಆಯ್ತಾ, ಮನೆಗೆ ಬರ್ತಾರೆ, ಜಾನ್ವರಿ ತಿಂಗಳಿಂದ ಬರ್ತಾರೆ. ಸೊ ನೆಕ್ಸ್ಟ್ ಡೌಟ್, ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತಿನ ಹಣನೂ ಬಂದಿಲ್ಲ ಅಂತ. ಸೊ ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ತುಂಬಾ ಸತಿ ನಾನು ತುಂಬಾ ಜನರಿಂದ ಕೇಳಿರೋ ವಿಚಾರ ಆಗಿರೋದ್ರಿಂದ, ನೀವು ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ನ ತೆಗೀರಿ ಅಂತ ಹೇಳಿ ಒಂದಷ್ಟು ಸಜೆಷನ್ ನಾನು ಮಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಏನೋ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ತೆಗ್ದಿರೋರಿಗೆ ಇಮಿಡಿಯೇಟ್ ಆಗಿ ಹಣ ಕೂಡ ಬಂದಿದೆ, 2 ದಿನದಲ್ಲಿ ಬಂದಿದೆ ಹಣ. ಸೊ ನೀವ್ ಯಾಕೆ ಇದನ್ನ ಟ್ರೈ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತುಂಬಾ ಜನ ಗೈಡ್ ಮಾಡಿರೋದ್ರಿಂದ ಈ ವಿಚಾರದ ಬಗ್ಗೆ ನೀವು ಹೋಗಿ ಒಂದು ಟ್ರೈ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. 100 ರೂಪಾಯಿ ಖರ್ಚಾಗತ್ತಂತೆ ನಿಮ್ಗೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ತೆಗಿಯೋದಕ್ಕೆ. ಸೊ 100 ರೂಪಾಯಿ ಖರ್ಚಾದ್ರೆ ನಿಮಗೆ 6,000 ರೂಪಾಯಿ ಬರ್ಬೋದು, ಹಳೆ ಪೆಂಡಿಂಗ್ ಅಮೌಂಟ್ ಎಲ್ಲ ಸೇರಿಸಿ ಹೊಸ ಅಮೌಂಟ್ ಬರ್ಬೋದು. ಸೊ ಎಲ್ಲಿದೆ ಅಲ್ವಾ ಲಕ್ಕು, ಹೇಳಕ್ಕಾಗಲ್ಲ.
ಪೋಸ್ಟ್ ಆಫೀಸಲ್ಲಿ ಯಾಕೆ ನಾವು ಹೋಗಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಎಲ್ಲ ಲಿಂಕ್ ಮಾಡಿದೀವಿ ಡಾಕ್ಯುಮೆಂಟ್ಸು, ನಾವು ಎಲ್ಲ ಮಾಡಿದ್ರು ಯಾಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಅಂದರೆ, ಸೊ ಇವಾಗ ಪೋಸ್ಟ್ ಆಫೀಸ್ ಅಕೌಂಟ್ ಅಂತ ಹೇಳಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದು ಸರ್ಕಾರ ಟು ಸರ್ಕಾರನೇ ಕನೆಕ್ಷನ್ ಇರೋದ್ರಿಂದ ನಿಮಗೆ ಏನೇ ಅಮೌಂಟ್ ಇದ್ರು ಡೈರೆಕ್ಟ್ ಆಗಿ ಪೋಸ್ಟ್ ಆಫೀಸಲ್ಲಿ ಕೊಡುವಂತ ಪ್ರಿಫರೆನ್ಸಸ್ ಬೇರೆ ಯಾವ ಒಂದು ಬ್ಯಾಂಕ್ಗಳಿಗೂ ಭಾರತದಲ್ಲಿ ಕೊಡೋದಿಲ್ಲ. ಯಾಕಂದ್ರೆ ಈಗಿನ ಜನ ಏನೋ ಬ್ಯಾಂಕ್ ಅಪ್ಗ್ರೇಡ್ ಆಗಿದ್ದಾರೆ, ಬಟ್ ಸ್ಟಿಲ್ ಅವಾಗಿನ ಕಾಲದಿಂದ ನೀವು ಯೋಚನೆ ಮಾಡ್ಕೊಂಡ್ಬಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತ ಸೌಲಭ್ಯಗಳು, ಸೌಕರ್ಯಗಳು, ಕ್ವಿಕ್ ಆಗಿರುವಂತ ಒಂದು ವಿಚಾರಗಳನ್ನ ಜನ ಇನ್ನೂ ಯುಟಿಲೈಸ್ ಮಾಡ್ಕೋತಾ ಇಲ್ಲ. ಯಾಕಂದ್ರೆ ಎಲ್ಲ ಹೈ ಫಂಡ ನೋಡ್ತಾ ಇರೋದ್ರಿಂದ ಇವಾಗ ಪೋಸ್ಟ್ ಆಫೀಸ್ಗೆ ಯಾರಿಗೂ ಹೋಗ್ತಾ ಇಲ್ಲ. ಬಟ್ ಆಕ್ಚುಲ್ ಆಗಿ ಬಹಳ ಹೆಲ್ಪ್ ಆಗುತ್ತೆ ಪೋಸ್ಟ್ ಆಫೀಸಲ್ಲಿ. ಸೊ ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಇನ್ನೊಂದು ವಿಷಯನ ನಾನು ಕ್ಲಾರಿಫೈ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ 1ನೇ ಕಂತಿನ ಹಣ ಬಂದಿದೆ, ಬೇರೆ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ತೆಗಿಬೇಡಿ. ಇಲ್ಲ ಅಂದ್ರೆ 2ನೇ ಕಂತಿನ ಹಣ ಬಂದಿದೆ, 3-4 ಬಂದಿಲ್ಲ ಅಂದ್ರೆ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ತೆಗಿಬೇಡಿ. ಹೋಗಿ ಗೊಂದಲಮಯ ಮಾಡಕ್ ಹೋಗ್ಬೇಡಿ. ಯಾರಿಗೆ ಡೇ 1 ಇಂದ ಅಮೌಂಟ್ ಬಂದಿಲ್ಲ, 0 ಅಮೌಂಟ್ ಬಂದಿದೆ ಗೃಹಲಕ್ಷ್ಮಿಯಿಂದ, ಅಂತವ್ರು ಮಾತ್ರ ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ತೆಗಿಬೇಕು. ಯಾಕೆಂದ್ರೆ ನೀವು ಇವಾಗ ಹೋಗಿ ಮತ್ತೆ ಚೇಂಜಸ್ನ ಮಾಡಿದ್ರೆ, 1 ಕಂತೆ ಬಂದಿರೋರು ಮತ್ತೆ ಹೋಗಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ತೆಗೆದು ಎಲ್ಲ ಅಕೌಂಟ್ ನಂಬರ್ ಚೇಂಜ್ ಮಾಡಿ ಎಲ್ಲ ಮಾಡಿ ಅದನ್ನ ನೀವು ಗೃಹಲಕ್ಷ್ಮಿಗೆ ಅಪ್ಡೇಟ್ ಮಾಡೋಷ್ಟೊತ್ತಿಗೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮಾಡಕ್ ಹೋಗ್ಬೇಡಿ. ನೀವು ಹೊಸದಾಗಿ ಇವಾಗ ಯೋಜನೆಗೆ ಅದಕ್ಕೇನೋ ವ್ಯಾಲಿಡಿಟಿ ಇಲ್ಲ, ಡೇಟ್ ಲಾಸ್ಟ್ ಡೇಟ್ ಅಂತ ಏನೋ ಅನೌನ್ಸ್ ಮಾಡಿಲ್ವಲ್ಲ, ಯಾವಾಗ ಬೇಕಾದ್ರೂ ಹೋಗಿ ಅಪ್ಲೈನೇ ಮಾಡಬಹುದು. ಗೃಹಲಕ್ಷ್ಮಿ ಯೋಜನೆ ನಾನು ಹೇಳ್ತಿರೋದು. ಸೊ ಹಾಗಾಗಿ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ನ ತೆಗೆದು ಆ ಡೀಟೇಲ್ಸ್ ನೀವು ಕೊಟ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಹಾಗೇನೆ 3ನೇ ವಿಚಾರ ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ, ಹಣ ಬಂದೇ ಇಲ್ಲ, 4ನೇ ಕಂತಿನ ಹಣನೂ ಬಂದಿಲ್ಲ, ಆಗ್ಲೇ ತಾರೀಕು 25 ಆಯ್ತು, ಈ ಕಡೆ ಅನ್ನಭಾಗ್ಯ ಅಪ್ಡೇಟ್ ಇಲ್ಲ, ಈ ಕಡೆ ಗೃಹಲಕ್ಷ್ಮಿ ಅಪ್ಡೇಟ್ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ತೀರಲ್ಲ. ಸೊ ಇಲ್ಲಿ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಇದ್ರ ಬಗ್ಗೆ ನಾನು ಮಾತಾಡಿದೆ. ಡಿಸೆಂಬರ್ 31ನೇ ತಾರೀಕು ಒಳಗಡೆ ಯಾರಿಗೆಲ್ಲ ಹಣ ಬಂದೇ ಇಲ್ಲ, 1ನೇ ಕಂತಿಂದ ಹಿಡಿದು 4ನೇ ಕಂತಿನವರೆಗೂ ಅಥವಾ 3ನೇ ಕಂತಿಂದ 4ನೇ ಕಂತಿನವರೆಗೂ ಯಾರಿಗೂ ಹಣ ಬಂದಿಲ್ಲ, ಇಂಥವರಿಗೆ ಮನೆಗೆ ಬಂದು ಸರ್ಕಾರದಿಂದ ಆಲ್ರೆಡಿ ಯೋಜನೆನ ಮಾಡಾಗಿದೆ, ಅದಕ್ಕೆ ಸ್ಪ್ಲಿಟ್ ಮಾಡಿ ಎಲ್ಲರನ್ನೂ ಎಲ್ಲ ಕಡೆನೂ ಕಳಿಸ್ತಾ ಇದ್ದಾರೆ. ನಿಮ್ಮ ಮನೆಗೆ ಬಂದು ಅದಾಲತ್ ಅಂತ ಹೇಳಿ ಒಂದು ವಿಚಾರದ ಬಗ್ಗೆ ನಾನು ಹಂಚ್ಕೊಂಡಿದ್ದೆ ನಿಮ್ಮ ಹತ್ರ. ಸೊ ಗ್ರಾಮ 1 ಏನು ಪಂಚಾಯಿತಿ ಇರ್ಬೋದು ಅಥವಾ ಬೆಂಗಳೂರು ಆಶಾ ಕಾರ್ಯಕರ್ತರು ಎಲ್ಲರಿಗೂ ಸ್ಪ್ಲಿಟ್ ಅಪ್ ಮಾಡಿ ನಿಮ್ಮ ಮನೆಗೆ ಬಂದು ಮನೆಯಲ್ಲಿ ಬಂದು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ, ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಇಫ್ ಇನ್ ಕೇಸ್ ಬ್ಯಾಂಕ್ ಪ್ರಾಬ್ಲಮ್ ಆಗಿದ್ರೆ ಅವರೇ ನಿಮ್ಮನ್ನ ಬ್ಯಾಂಕ್ಗೂ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಬ್ಯಾಂಕ್ಗೆ ಅಲ್ಲಿ ಏನಾಗಿದೆ ಅಂತ ಹೇಳಿ ಅವರೇ ಸಾರ್ಟ್ ಔಟ್ ಮಾಡಿ ಕೊನೆಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ತರ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಒಂದು ಭರವಸೆನ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಈ ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮಗೆ ಎಲ್ಲಾ ಹಣನು ಸೆಟಲ್ಮೆಂಟ್ ಆಗುತ್ತೆ. ಹೊಸ ವರ್ಷದಿಂದ ನಿಮ್ಗೆ ಪಿಂಕ್ ಕಾರ್ಡ್ ಬರುತ್ತೆ. ಪಿಂಕ್ ಕಾರ್ಡ್ ಜೊತೆಗೆ ನೀವು ಇನ್ನು ಮುಂದೆ ಕ್ಲಿಯರ್ ಆಗಿ ಯಾವತ್ತು ಡೇಟ್ ಅನೌನ್ಸ್ ಮಾಡಿರ್ತಾರೆ ಆ ಡೇಟ್ಗೆ ನೀವು ಹಣನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಗಳು ಕ್ಲಾರಿಫೈ ಸಿಕ್ಕಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರೋರಿಗೆ ಒಂದಷ್ಟು ವಿಚಾರನ ಇವಾಗ ನಾನು ಕ್ಲಾರಿಟಿ ಕೊಟ್ಟಿರುವಂತದ್ದು. ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.